ಮಲೆನಾಡು ಹಚ್ಚ ಹಸಿರಾದ ಪರಿಸರ, ಪ್ರಕೃತಿ ಸೌಂದರ್ಯಗಳ ಜೊತೆಗೆ ಹಲವಾರು ಶಕ್ತಿಶಾಲಿ ದೇವಾಲಯಗಳನ್ನು ಒಳಗೊಂಡಿರುವ ಪುಣ್ಯಭೂಮಿ. ಇಂತಹ ಸುಂದರ ಪ್ರದೇಶಕ್ಕೆ ಬರುವ ಭಕ್ತರು ಮತ್ತು ಪ್ರವಾಸಿಗರನ್ನು ಒಳಗೊಂಡಂತೆ ಇಲ್ಲಿನ ಜನರಿಗೆ ಹಲವು ಮೂಲಭೂತ ಸೌಕರ್ಯಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳ ಅಗತ್ಯವಿದ್ದು, ಅವುಗಳಲ್ಲಿ ಒಂದಾದ ಬಹುನಿರೀಕ್ಷಿತ ಸೇತುವೆ ಕಾಮಗಾರಿಯೊಂದು ಇದೀಗ ಮುಕ್ತಾಯದ ಹಂತ ತಲುಪಿದೆ. ಅದುವೇ ಸಿಗಂದೂರು ಕೇಬಲ್ ಬ್ರಿಡ್ಜ್. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ರಾಜ್ಯದ ಅತಿ ದೊಡ್ಡ ಸಿಗಂದೂರು ಸೇತುವೆ ಕಾಮಗಾರಿ 96% ಪೂರ್ಣಗೊಂಡಿದ್ದು, ಇನ್ನು ಒಂದೆರಡು ತಿಂಗಳುಗಳಲ್ಲಿ ಜನರ ಓಡಾಟಕ್ಕೆ ತೆರೆದುಕೊಳ್ಳಲಿದೆ. ಈ ಹಿಂದೆ ಶರಾವತಿ ಅಣೆಕಟ್ಟು ನಿರ್ಮಾಣಗೊಂಡ ನಂತರ ಇಲ್ಲಿನ ಹೊಳೆಬಾಗಿಲು, ಸಿಗಂದೂರು, ತುಮರಿ, ಕರೂರು ಮತ್ತು ಕಳಸವಳ್ಳಿಯ ಕೆಲವು ಪ್ರದೇಶಗಳು ಶರಾವತಿ ಹಿನ್ನೀರಿನ ಪರಿಣಾಮ ಜಲಾವೃತಗೊಂಡಿತು. ಇದರಿಂದಾಗಿ ಇಲ್ಲಿನ ಜನರು ಹಾಗೂ ಕೊಲ್ಲೂರು ಮತ್ತು ಸಿಗಂದೂರು ದೇವಾಲಯಗಳಿಗೆ ತೆರಳುವ ಭಕ್ತರಿಗೆ ಪ್ರಯಾಣ ಮಾಡಲು ಸಮಸ್ಯೆಯಾಗುತ್ತಿತ್ತು. ಪ್ರಯಾಣಕ್ಕೆಂದು ಪರ್ಯಾಯ ಮಾರ್ಗವಾಗಿ ಲಾಂಚ್ ವ್ಯವಸ್ಥೆಯನ್ನ ಮಾಡಿದ್ದರೂ ಕೂಡ ಸಮಯಕ್ಕೆ ಸರಿಯಾಗಿ ಮತ್ತು ಹೆಚ್ಚು ಜನರು ಪ್ರಯಾಣ ಮಾಡುವುದು ಕಷ್ಟವೇ ಆಗಿತ್ತು. ಈ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಆರಂಭಗೊಂಡಿದ್ದೆ ಸಿಗಂದೂರು ಕೇಬಲ್ ಸೇತುವೆ ಯೋಜನೆ. ಜಿಲ್ಲೆಯ ರಾಜಕೀಯ ಮುತ್ಸದ್ದಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಇಚ್ಛಾಶಕ್ತಿ ಹಾಗೂ ಸಂಸದ ಬಿವೈ ರಾಘವೇಂದ್ರ ಅವರ ಸತತ ಪ್ರಯತ್ನದ ಫಲವಾಗಿ 2019ರಲ್ಲಿ ಬೃಹತ್ ಸೇತುವೆ ಕಾಮಗಾರಿ ಆರಂಭವಾಯಿತು. ಕೇಂದ್ರ ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರು 423 ಕೋಟಿ ರು ವೆಚ್ಚದ ಕಾಮಗಾರಿಯ ಉದ್ಘಾಟನೆಯನ್ನ ನೆರವೇರಿಸಿದರು. ಆ ಬಳಿಕ ಹಾಲಿ ಸಂಸದರಾದ ಬಿವೈ ರಾಘವೇಂದ್ರ ಅವರ ಸತತ ಪರಿಶ್ರಮ ಹಾಗೂ ಮುಂದಾಳತ್ವದಿಂದ ಈ ಸೇತುವೆ ಕಾಮಗಾರಿ ಸಂಪೂರ್ಣಗೊಳ್ಳುವ ಹಂತ ತಲುಪಿದೆ. ಇದಿಷ್ಟೇ ಅಲ್ಲದೆ ಮುಳುಗಡೆ ಪ್ರದೇಶದ ಪುಟ್ಟ ಊರಲ್ಲಿ ಬರೋಬ್ಬರಿ 423 ಕೋಟಿ ರು ಮೌಲ್ಯದ ಕಾಮಗಾರಿಗೆ ಸರ್ಕಾರದ ಮನವೊಲಿಸುವುದು ಸವಾಲಿನ ಮಾತಾಗಿತ್ತು. ಹೀಗಾಗಿಯೂ ಈ ಸವಾಲನ್ನ ಸ್ವೀಕರಿಸಿದ ಸಂಸದ ಬಿವೈ ರಾಘವೇಂದ್ರ ಅವರು ಸಣ್ಣ ರಸ್ತೆಯೊಂದನ್ನ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಿ ಆ ಬಳಿಕ ಅಲ್ಲಿಗೆ ಇಷ್ಟು ದೊಡ್ಡ ಮಟ್ಟದ ಸೇತುವೆ ರೂಪಿಸುವಲ್ಲಿ ಯಶಸ್ವಿಯಾಗಿರುವುದು ಪ್ರಶಂಸಾರ್ಹ ಸಂಗತಿಯಾಗಿದೆ. ಇನ್ನು ಈ ಸೇತುವೆಯ ವಿಶೇಷತೆಯನ್ನ ನೋಡುವುದಾದ್ರೆ, ಇದು ಒಟ್ಟು 2.44 ಕಿಲೋಮೀಟರ್ ಉದ್ದವಿದ್ದು 11 ಮೀಟರ್ ಅಗಲದ ರಸ್ತೆ ಮತ್ತು 2 ಬದಿ 1.50 ಮೀಟರ್ ಅಗಲದ ಫುಟ್ಪಾತ್ ಹೊಂದಿದ್ದು, ಇದು ದೇಶದಲ್ಲಿಯೇ 2ನೆಯ ಅತಿ ಉದ್ದದ ಕೇಬಲ್ ಸೇತುವೆಯಾಗಿದೆ. ಸರಿಸುಮಾರು 423 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸೇತುವೆ ಇದಾಗಿದ್ದು, ಕೇಬಲ್ ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲಾಗುತ್ತಿದೆ. ಸೇತುವೆ ನಿರ್ಮಾಣದ ನಂತರ 10 ವರ್ಷಗಳ ಕಾಲ ಸೇತುವೆ ನಿರ್ವಹಣೆಯನ್ನ ಗುತ್ತಿಗೆದಾರರೇ ನಿರ್ವಹಿಸಲಿದ್ದಾರೆ. ಈ ಸೇತುವೆಗೆ ಅತ್ಯಾಕರ್ಷಕವಾದ ಬಣ್ಣದ ವಿದ್ಯುತ್ ದೀಪಗಳನ್ನು ಸಹ ಅಳವಡಿಸಲು ಕ್ರಮ ವಹಿಸಲಾಗಿದೆ. ಸೇತುವೆ ಕಾಮಗಾರಿ ಮುಕ್ತಾಯದ ಹಂತ ತಲುಪಿದೆ.